Why should we trust you? Why should we trust you? Why should we trust you? And can you promise that you will try to stop the human rights violations that goes on in your country? ನಾರ್ವೆ ಪತ್ರಕರ್ತೆ ಪ್ರಶ್ನೆಗೆ ಉತ್ತರಿಸಲಾಗದೆ ಓಡಿ ಹೋದರ ಮೋದಿ? ಸಿಜೆಐ ಸೂರ್ಯಕಾಂತ್ರಿಂದ ಮಹಾಪ್ರಮಾದ. ಮೋದಿ ವಿರುದ್ಧ ದೇಶಾದ್ಯಂತ ಭುಗಿಲಿದ್ದ ಆಕ್ರೋಶ. ಜೆನ್ಸಿಗಳಿಂದ ಹೊಸ ಪಾರ್ಟಿ ಕಾಕ್ರೋಚ್ ಜನತಾ ಪಾರ್ಟಿ. ಈ ದೇಶ ಯಾವ ಕಡೆಗೆ ಹೋಗ್ತಾ ಇದೆ? ನಮ್ಮ ದೇಶದ ಒಳಗಡೆ ಹೊರಗಡೆ ಏನ್ ನಡೀತಾ ಇದೆ? ಯಾರೀ ನಾರ್ವೆ ಪತ್ರಕರ್ತೆ? ಮೋದಿನೇ ಎದುರಿಸ್ಬಿಟ್ಲ ಇವಳು. ಮತ್ತೆ ಇದ್ಯಾವುದಿದು ಹೊಸ ಕಾಕ್ರೋಚ್ ಜನತಾ ಪಾರ್ಟಿ? ಏನಿದು ಕನ್ಫ್ಯೂಷನ್? ನಮ್ಮ ದೇಶ ಯಾವ ಕಡೆಗೆ ಹೋಗ್ತಾ ಇದೆ? ಇದರೆಲ್ಲ ಅಸಲಿಯತ್ತನ್ನ ಇವತ್ತು ಬಯಲುಗೆಳಿತೀವಿ. ನೋಡಿ, ಈ ಪತ್ರಕರ್ತೆ ಸ್ಟೇಟ್ಮೆಂಟ್ನ ಒಂದ್ಸತಿ ನೋಡಿ. Why should we trust you? And can you promise that you will try to stop the human rights violations that goes on in your country? And also, will the Prime Minister start taking critical questions from the Indian press at some point in the future? And also, if possible, I would like you to answer. ನೋಡಿ, ಇಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾಳಲ್ಲ, ಇವಳ ಹೆಸರು ಹೆಲ್ಲಿ ಲಿಂಗ್, ನಾರ್ವೆ ದೇಶದ ಪತ್ರಕರ್ತೆ. ಮೊನ್ನೆ ಮೋದಿ ಅವರು ನಾರ್ವೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಹಲವಾರು ಒಪ್ಪಂದಗಳನ್ನ ಮಾಡ್ಕೋತಾರೆ. ಈ ಒಪ್ಪಂದಗಳಾದ್ಮೇಲೆ ಉಭಯ ದೇಶಗಳು ಎರಡೂ ಸೇರಿ ಒಂದು ಪ್ರೆಸ್ ಬ್ರೀಫಿಂಗ್ ಅಂತ ಮಾಡ್ತಾರೆ. ಈ ಪ್ರೆಸ್ ಬ್ರೀಫಿಂಗ್ ನಲ್ಲಿ ಏನಪ್ಪಾ ಅಂತಂದ್ರೆ, ತಾವು ಮಾಡಿಕೊಂಡ ಒಪ್ಪಂದಗಳ ವಿವರಣೆಯನ್ನು ಕೊಡೋದು. ಅದು ಬಿಟ್ಟು ಯಾವುದೇ ಪ್ರಶ್ನೆಗಳನ್ನ ಕೇಳೋ ಹಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಬೇಕಂತಾನೆ ಈ ಒಂದು ಲೆಫ್ಟಿಸ್ಟ್ ಮೈಂಡ್ಸೆಟ್ ಇರುವಂತಹ ಎಲ್ಲಿ ಲಿಂಗ್ ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಮಾಡ್ತಾಳೆ. ಆದರೆ ರೂಲ್ಸ್ ಪ್ರಕಾರ ಅಲ್ಲಿ ಯಾವುದೇ ಉತ್ತರಗಳನ್ನು ಕೊಡೋ ಹಾಗಿಲ್ಲ. ಆಗ ಮೋದಿ ಅವರು ಅವಳ ಯಾವುದೇ ಪ್ರಶ್ನೆಗೆ ಉತ್ತರಿಸದೆ ಅಲ್ಲಿಂದ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಈ ತಾಯಿ ಸುಮ್ಮನೆ ಇರಬೇಕಲ್ಲ, ಬಾಯಿ ಬಡ್ಕೋತಾಳೆ. ಪ್ರಧಾನಿ ಮೋದಿ ನನ್ನ ಪ್ರಶ್ನೆಗೆ ಉತ್ತರಿಸಕ್ಕಾಗದೆ ಓಡೋದ್ರು ಹೇಳಿ ಅಂತೆಲ್ಲ ಪ್ರಚಾರ ಮಾಡ್ತಾಳೆ. ಆವಾಗ ನಮ್ಮ ಇಂಡಿಯನ್ ಡೆಲಿಗೇಷನ್ನು ಈಕೆಗೆ ಒಂದು ಆಮಂತ್ರಣವನ್ನು ಕೊಡುತ್ತೆ. ಅದು ಅವತ್ತೇ ಸಾಯಂಕಾಲ. ಬನ್ನಿ, ನೀವೇನು ಪ್ರಶ್ನೆ ಕೇಳೋದಿದೆ ಕೇಳಿ, ನಾವು ಉತ್ತರ ಕೊಡ್ತೀವಿ ಅಂತೇಳಿ ಇಂಡಿಯನ್ ಡೆಲಿಗೇಷನ್ ಆಕೆಗೆ ಒಂದು ಆಮಂತ್ರಣ ಕೊಡುತ್ತೆ. ಆಮಂತ್ರಣ ಕೊಟ್ಟ ಮೇಲೆ ಈಕೆ ಬರ್ತಾಳೆ. ಬಂದ ಮೇಲೆ ಪ್ರಶ್ನೆ ಕೇಳ್ತಾಳೆ. ಏನಂತ ಪ್ರಶ್ನೆ ಕೇಳ್ತಾಳೆ ಅಂತಂದ್ರೆ, ನಾವು ಭಾರತವನ್ನು ಯಾಕೆ ನಂಬಬೇಕು? ನಿಮ್ಮ ದೇಶದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳ್ತಾಳೆ. ಸರಿ, ಇದಕ್ಕೆ ಉತ್ತರ ಕೊಡೋಣ ಅಂತೇಳಿ ಡೆಲಿಗೇಷನ್ ಉತ್ತರ ಕೊಡೋಕೆ ಹೋದ್ರೆ ಈ ಅಮ್ಮ ಹೆಂಗ್ ಆಡ್ತಾಳೆ ನೋಡಿ. Right now, like now. We have a question there. But I might also have follow-up questions, so it would be better if you answer right away and then I can follow up. I'm conducting the press conference, so please. India had epics and books. Let me answer the question. You don't answer the question. Please don't interrupt me. Please don't interrupt me. You ask me a question. Please. This is my press conference. You ask, why should a country trust India? Why should a country trust India? Why should a country trust India? Let me answer that question, please. ನೋಡಿ, ಈ ತಾಟಕಿ ಹೆಂಗ್ ಕುಣಿತಾ ಇದ್ದಾಳೆ ಅಂತ. ಉತ್ತರ ಕೊಡ್ತೇವೆ ವಿರಮ್ಮ ಅಂತಂದ್ರೆ, ಇಲ್ಲ ಇಲ್ಲ ಈಗಲೇ ಕೊಡಬೇಕು, ನಾನು ಹೇಳ್ದಂಗೆ ಉತ್ತರ ಕೊಡಬೇಕು ಅಂತ ಕಲಕಲಕ ಅಂತ ಕುಣಿತಾ ಇರ್ತಾಳೆ. ಆದ್ರೆ ನಮ್ಮ ಇಂಡಿಯನ್ ಡೆಲಿಗೇಷನ್ಸು ಇವಳಿಗೆ ಹೆಂಗ್ ಉತ್ತರ ಕೊಡ್ಬೇಕೋ ಹಂಗೆ ಸರಿಯಾಗಿ ಉತ್ತರ ಕೊಡ್ತಾರೆ. ಆ ಉತ್ತರ ಕೊಟ್ಟಾಗ ಇವಳು ಅಂಡಿಗೆ ಬೆಂಕಿ ಇಟ್ಟಂಗಾಗತ್ತೆ. ಬೆಂಕಿ ಇಟ್ಟು ಯಾವಾಗ ಉರಿಯೋಕೆ ಶುರು ಆಗುತ್ತೋ ಅಲ್ಲಿಂದ ಅಂಡಿಗೆ ನೀರು ಹಾಕೊಳ್ಳೋಣ ಅಂತ ದಡದಡ ಅಂತ ಓಡೋಗ್ತಾಳೆ. ಆ ರೀತಿ ನಮ್ಮ ಭಾರತದ ಡೆಲಿಗೇಷನ್ಸು ಇವಳಿಗೆ ಉತ್ತರ ಕೊಡ್ತಾರೆ. ಅಲ್ಲಿಗೆ ಭಾರತದ ಮಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಕ್ಬೇಕು ಅಂತ ಹೊರಟಿದ್ದಂತಹ ಈ ಪತ್ರಕರ್ತೆ, ಇವಳ ಟೂಲ್ ಕಿಟ್ ಟೀಮು, ಈ ಲೆಫ್ಟಿಸ್ಟ್ ಟೀಮು ಎಲ್ಲರ ಕನಸು ಭಗ್ನ ಆಗತ್ತೆ. ಭಾರತದ ಸಾರ್ವಭೌಮತೆ ಗೆದ್ದು ನಿಲ್ಲುತ್ತೆ. ಇದಾದ ನಂತರ ಕೆಲವೇ ದಿನಗಳಲ್ಲಿ ಇಂಡಿಯಾದಲ್ಲಿ ಒಂದು ಹೊಸ ಕತೆ ಶುರು ಆಗತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ, ಇವನೇ ಇದರ ಸ್ಥಾಪಕ ಅಭಿಜಿತ್ ದೀಪ್ಕೆ.
ಇದನ್ನು ಹುಟ್ಟಾಕಿರೋದು ಅಮೆರಿಕದಲ್ಲಿ ಕೂತ್ಕೊಂಡು. ಏನಪ್ಪ ಆಯಿತು ಮೊನ್ನೆ ಅಂತಂದರೆ, ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸೂರ್ಯಕಾಂತ್ರವರು ಮೊನ್ನೆ ಒಂದು ಪ್ರಕರಣದಲ್ಲಿ ಫೇಕ್ ಡಿಗ್ರಿ ಹೋಲ್ಡರ್ಸ್ಗಳು ನಮ್ಮ ದೇಶದಲ್ಲಿ ಜಿರಳೆಗಳಿದ್ದಂತೆ, ಕಾಕ್ರೋಚಸ್ ಇದ್ದಂತೆ, ಪ್ಯಾರಾಸೈಟ್ಸ್ ಇದ್ದಂತೆ ನಮ್ಮ ದೇಶವನ್ನು ತಿಂದು ಹಾಳು ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ. ಅದೇ ನೋಡಪ್ಪ ದೊಡ್ಡದಾಗಿದ್ದು. ಇದನ್ನೇ ಹಿಡ್ಕೊಂಡ ಈ ಅಭಿಜಿತ್ ದೀಪ್ಗೆ ಈ ದೇಶದ ಯುವ ಜನತೆಯನ್ನ, ಈ ದೇಶದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಸೋಂಬೇರಿಗಳು, ಸೋಮಾರಿಗಳು, ಜಿರಳೆ ವಂಶಕ್ಕೆ ಸೇರಿದವರು ಅಂತ ಹೇಳಿ ನಿಂದಿಸಿದ್ದಾರೆ ಅಂತ ಹೇಳಿ ಈತ ಎಕ್ಸ್ ಖಾತೆನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಕಡೆ ಸ್ಟೋರಿ ಹಾಕಿ, ಪೋಸ್ಟ್ ಹಾಕಿ ಯುವಕರನ್ನ ದಂಗೆ ಏಳಿಸ್ತಾನೆ. ದಂಗೆ ಎದ್ದ ಯುವಕರು ಇವನನ್ನ ಯಾವ ಮಟ್ಟಕ್ಕೆ ಫಾಲೋ ಮಾಡ್ತಾರೆ ಅಂತಂದ್ರೆ ಅಬ್ಬಬ್ಬಬ್ಬಾ, ನಂಬೋದಕ್ಕೂ ಆಶ್ಚರ್ಯ. ಬಿಜೆಪಿ ಕಾಂಗ್ರೆಸ್ ವರ್ಷಾನುಗಟ್ಲೆಯಿಂದ ಕಟ್ಕೊಂಡ್ಬಂದ್ರೂ 12-13 ಮಿಲಿಯನ್ ಫಾಲೋವರ್ಸ್ ಆಗಿಲ್ಲ. ಆದರೆ ಇವನಿಗೆ ಕೇವಲ 5 ದಿನಗಳೊಳಗೆ 15.6 ಮಿಲಿಯನ್ ಫಾಲೋವರ್ಸ್ ಆಗಿರ್ತಾರೆ. ಅಷ್ಟು ದೊಡ್ಡ ಸಂಘಟನೆ ಆಗೋಗುತ್ತೆ ಅದು ಕೇವಲ 5 ದಿನದ ಒಳಗೆ. CJP ನಿಜವಾಗ್ಲೂ ದೊಡ್ಡ ಒಂದು ಪರಿವರ್ತನೆಯನ್ನೇ ಮಾಡಿಬಿಡುತ್ತೆ. ಏನಪ್ಪ ಹೀಗಾಯ್ತು ಅಂತ ಇಡೀ ದೇಶನೇ ಮೂಕ ವಿಸ್ಮಿತ ಆಗ್ಬಿಡುತ್ತೆ. ಆದರೆ ಆ ಸಂದರ್ಭದಲ್ಲಿ ಇದರ ನಿಜವಾದ ಬಂಡವಾಳವನ್ನು ಬಯಲಿಗೆಳೆಯಕ್ಕೆ ಬಂದಿದ್ದೇ ನಮ್ಮ ದೇಶದ ಯುವ ಜನತೆ. ನಮ್ಮ ದೇಶದ ನಿಜವಾದ ಯುವ ಜನತೆ ಇವನ ಬಗ್ಗೆ ಹೆಕ್ಕಿ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಹೆಕ್ಕಿ ತೆಗೆಯುವಾಗ ಇವರಿಗೆ ಮೊದಲೇ ಸಿಕ್ಕಿದ್ದೆ ಇವರ ಫಾಲೋವರ್ಸ್ಗಳ ಲಿಸ್ಟ್. ನೋಡಿ, ಇವರ ಫಾಲೋವರ್ಸ್ಗಳಲ್ಲಿ 49% ಪಾಕಿಸ್ತಾನದವರು, ಮತ್ತೆ ಇನ್ನೊಂದು 14% ಜನ ಬಾಂಗ್ಲಾದೇಶದವರು, ಇನ್ನು ಕೆಲವರು USA, ಇನ್ನು ಕೆಲವರು ಹಲವಾರು ದೇಶಗಳಲ್ಲಿ. ಭಾರತದಿಂದ ಕೇವಲ 9% ಮಾತ್ರ ಇವನನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದಿಷ್ಟು ಮಾಹಿತಿ ತೆಗೆದಿದ್ದು ನಮ್ಮ ಯುವ ಜನತೆ. ಇಷ್ಟೇ ಅಲ್ಲ, ಇನ್ನೂ ಆಳಕ್ಕಿಳಿತಾರೆ. ಇನ್ನೂ ಆಳಕ್ಕಿಳಿದಾಗ ನಮ್ಮ ಯುವ ಜನತೆಗೆ ಇನ್ನೊಂದು ಸತ್ಯ ಗೊತ್ತಾಗತ್ತೆ. ಆ ಸತ್ಯ ಏನಂತಂದ್ರೆ, ಈ ಅಭಿಜಿತ್ ಪಡ್ಕೆ ಇದನಲ್ಲ, ಇವನ ನಿಜವಾದ ಮುಖವಾಡ ಈಗ ಆಚೆ ಬರುತ್ತೆ. ನೀವೇ ನೋಡಿ. He is the biggest criminal. He is the biggest businessman. This is the biggest national issue. ಇದು ಇವನ ನಿಜವಾದ ಮುಖವಾಡದ ಅನಾವರಣ. ನಿಜವಾದ ಮುಖವಾಡ ಯಾರು ಅಂತಂದ್ರೆ ಇದೇ ಅರವಿಂದ್ ಕೇಜ್ರಿವಾಲ್. ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಈ ಷಡ್ಯಂತ್ರದ ಮೂಲ ಕಾರಣೀಕರ್ತ. ಈತ ಅಭಿಜಿತ್ ದೀಪ್ಗೆ ಇದೇ ಆಮ್ ಆದ್ಮಿ ಪಾರ್ಟಿನಲ್ಲಿ ಕೆಲಸ ಮಾಡ್ತಿರ್ತಾನೆ, ಅಂದ್ರೆ ಕಾರ್ಯಕರ್ತ ಆಗಿರ್ತಾನೆ. ಈತ CAA NRC ವಿರೋಧದಲ್ಲೂ ಕೂಡ ಕೆಲಸ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಈತ ಕಾಶ್ಮೀರದ ಆರ್ಟಿಕಲ್ 370 ವಿರೋಧದ ಹೋರಾಟದಲ್ಲೂ ಕೂಡ ಭಾಗಿಯಾಗಿರ್ತಾನೆ. ಭಾರತವನ್ನ ತುಂಡರಿಸಬೇಕು ಅಂತ ಹೇಳುವಂಥವರ ಜೊತೆ ಕೂಡಿ ಕೆಲಸ ಮಾಡಿರ್ತಾನೆ. ಇಂಥವನ್ನ ಇಟ್ಕೊಂಡು, ಈ ಒಂದು ಶಿಖಂಡಿನ ಇಟ್ಕೊಂಡು ನಮ್ಮ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಅವರು ಒಂದು ಗೇಮ್ ಪ್ಲಾನ್ ಮಾಡಿ ಇಷ್ಟು ದೊಡ್ಡದಾದಂಥ ಒಂದು ಷಡ್ಯಂತ್ರವನ್ನು ರಚಿಸ್ತಾರೆ. ಅದರ ಭಾಗ ರಾಹುಲ್ ಗಾಂಧಿ ಅವರು ಕೂಡ. ಯಾಕಂದ್ರೆ ಅವರು ಎಡರಂಗದಲ್ಲೇ ಇರೋದಲ್ವೇ, ಏನು ಮಾಡಿದ್ರು ಈ ಮುಟ್ಟಾಳರಿಗೆ ಬುದ್ಧಿ ಬರೋಲ್ಲ. ಇಂತಹ ದರಿದ್ರ ಜಿರಳೆಗಳನ್ನ ನಮ್ಮ ಯುವ ಜನತೆ ಥೂ ಅಂತ ಉಗಿದು ದೂರ ಇಟ್ಟಿದ್ದಾರೆ. ಇಂಥ ಮುಖವಾಡದ ಗೋಸಂಬಿಗಳನ್ನು ಕೂಡ ದೂರ ಇಟ್ಟಿದ್ದಾರೆ. ನಮ್ಮ ದೇಶದ ಜನತೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ, ನಮ್ಮ ದೇಶವನ್ನ, ಆಡಳಿತವನ್ನ ನಡೆಸಲಿಕ್ಕೆ ನಾವು ಯಾವುದೋ ಜಿರಳೆಗಳನ್ನು ನಂಬಿಕೊಂಡು ಕೂರೋದಿಲ್ಲ, ನಾವು ಯಾವತ್ತು ನಮ್ಮ ದೇಶವನ್ನ ಸಿಂಹಗಳ ಕೈಗೆ ಕೊಡ್ತೀವಿ ಅಂತ ಸಾರಿ ಸಾರಿ ಹೇಳಿದ್ದಾರೆ.